ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 25 ನವೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ನಾವು ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ನಾವು KS ಪ್ರಿಲಿಮ್ಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರೋಗ್ರಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನಿತ್ತು, ಇದು ನಾವು ಡಿಸೆಂಬರ್ 11 ಮತ್ತು 12 ಇಟ್ಟಿದ್ವಿ ಈ ಕ್ಲಾಸಸ್ನ. ಬಟ್ ಹಲವಾರು ಮಂದಿ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ಇದನ್ನು PDO ಎಕ್ಸಾಮ್ಗೆ ಮುಂಚೆ ಅಂದರೆ 30 ನವಂಬರ್ ಮತ್ತು 1 ಡಿಸೆಂಬರ್ ಏನಿದೆ, 30 ನವಂಬರ್ ಮತ್ತು 1 ಡಿಸೆಂಬರ್ ನಾವು ಈ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈ ಕ್ಲಾಸಸ್ ತೊಗೊಳ್ಳೋದು ಹರೇಂದ್ರ ಸರ್ ತೊಗೋತಾ ಇದ್ದಾರೆ. ಆ್ಯಂಡ್ ನಾನು ನಿಮಗೆ 1 ಇಯರ್ ಕಂಪ್ಲೀಟ್ ಇಯರ್ದು ಒಂದು ಕಂಪ್ಲೀಟ್ ಇಯರ್ದು ಕರೆಂಟ್ ಅಫೇರ್ಸ್ ಇದರಲ್ಲಿ ಕವರ್ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದು ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ಈ ಬ್ಯಾಚಸ್ ಇರುತ್ತೆ. ರಿಜಿಸ್ಟ್ರೇಷನ್ಸ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಲಿಂಕನ್ನು ಕೇಳ್ಬೋದಾಗುತ್ತೆ. ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, PDO ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರನೇ ನಾವು ಈ ಥರ ಬರೀ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. 2nd, 3rd, 4th ಮತ್ತು 5th ಡಿಸೆಂಬರ್. ಸೊ 4 ಟೆಸ್ಟ್ಗಳಿರುತ್ತೆ. 199 ರೂಪಾಯಿಗೆ ಡೈಲಿ 10 to 12 ನಮ್ಮ ಏನು ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಲ್ಲೇ ನಾವು ಈ ಒಂದು ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬರೀ ಕೇವಲ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಒಂದಿನ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದಿನ ಇಂಟರ್ನ್ಯಾಷನಲ್ಲು, ಇನ್ನೊಂದಿನ ಕರ್ನಾಟಕ ರಿಲೇಟೆಡು, ಮತ್ತು ಇನ್ನು ಲಾಸ್ಟಲ್ಲಿ ಫುಲ್ ಲೆಂತ್ ಅಂದರೆ ಈ 3 ಸೇರಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಿಮಗೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮ ಆಫೀಸನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದಾಗುತ್ತೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಈ ದಿನದ ಮೊದಲ ಆರ್ಟಿಕಲ್ ಬಂದು 200 ವಾಲಂಟಿಯರ್ಸ್ ಟೇಕ್ ಪ್ಲಡ್ಜ್ ಟು ಸೇವ್ ಲೈವ್ಸ್ ಆ್ಯಂಡ್ ಬಿ ದ ಹೆಲ್ಪ್ ಅಂಟಿಲ್ ಹೆಲ್ಪ್ ಅರೈವ್ಸ್. ನಮಗೆಲ್ಲ ಗೊತ್ತಿದೆ, ರೋಡ್ ಆಕ್ಸಿಡೆಂಟ್ಸ್ ಏನಿದೆ, ಬರ್ತಾ ಈ ಆಕ್ಸಿಡೆಂಟ್ಸು ಹೆಚ್ಚಾಗ್ತಾ ಇದೆ. ಅಂದರೆ ನಂಬರ್ ಆಫ್ ರೋಡ್ ಆಕ್ಸಿಡೆಂಟ್ಸ್ ಏನಿದೆ ಇದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಲವಾರು ಬಾರಿ ಏನಾಗುತ್ತೆ, ಈ ಆಕ್ಸಿಡೆಂಟ್ಸ್ ಆದಾಗ ಬೇಕಾಗಿರುವಂಥ ಫಸ್ಟ್ ಏಡ್ ಏನಿದೆ ಆ ಫಸ್ಟ್ ಏಡ್ ಸಿಗದಿರೋನು ಹಲವಾರು ಸಾವುಗಳಾಗ್ತಾ ಇರೋದನ್ನು ನಾವು ಹಲವಾರು ರಿಪೋರ್ಟ್ಸ್ಗಳಲ್ಲಿ ನಾವು ನೋಡಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನ ಒಂದು ಪ್ರೈವೇಟ್ ಹಾಸ್ಪಿಟಲ್ ಗ್ರೂಪ್ ಆಸ್ಟರ್ ಹಾಸ್ಪಿಟಲ್ಸ್ ಏನಿದೆ, ಈ ಹಾಸ್ಪಿಟಲ್ ಗ್ರೂಪ್ ಏನು ಮಾಡಿದೆ ಅಂತ ಅಂದರೆ, ಸುಮಾರು 200 ಜನ ವಾಲಂಟಿಯರ್ಸನ್ನು ತಗೊಂಡು ಅವ್ರನ್ನ ಈ ರೀತಿಯಾಗಿ ಬಿ ದ ಹೆಲ್ಪ್ ಅಂಟಿಲ್ ಹೆಲ್ಪ್ ಅರೈವ್ಸ್ ಅನ್ನೋ ಒಂದು ಸ್ಲೋಗನನ್ನು ಇಟ್ಕೊಂಡು ಇವ್ರನ್ನ ಫಸ್ಟ್ ಏಡ್ ಇದರಲ್ಲಿ ಟ್ರೈನ್ ಮಾಡಿದ್ದಾರೆ. ಫಸ್ಟ್ ಏಡ್ರಲ್ಲಿ ಟ್ರೈನ್ ಮಾಡಿದ್ದಾರೆ. ಅಂದರೆ ಈಗ ಅವ್ರೇನಾದ್ರು ರೋಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದರೆ, ಆಗ ಇಮಿಡಿಯೇಟ್ ಅಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಯಿತು ಅಂತ ಅಂದರೆ ಇಮಿಡಿಯೇಟ್ ಏನು ರೆಸ್ಪಾನ್ಸ್ ಮಾಡಬೇಕು ಅಂದರೆ, ಈಗ ಆ್ಯಂಬುಲೆನ್ಸ್ ಬರೋವರೆಗೂ ಇಮಿಡಿಯೇಟಿಯಾಗಿ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ಈ 200 ವಾಲಂಟಿಯರ್ಸ್ಗೆ ಟ್ರೈನ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಅಪ್ರಾಕ್ಸಿಮೇಟಾಗಿ ಅಂದರೆ ಅಕ್ರಾಸ್ ಇಂಡಿಯಾನ ಹೋದರೆ ಯೂಶ್ವಲಾಗಿ ಮಕ್ಕಳೇನಿದ್ದಾರೆ ಅವರು ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇಲ್ಲ ಸ್ಕೂಲ್ ಬಿಡೋ ಟೈಮಲ್ಲಿ ಏನಿರುತ್ತೆ, ಇಂಥ ಟೈಮಲ್ಲಿ ಮಕ್ಕಳಿಗೆ ಆಕ್ಸಿಡೆಂಟ್ಸ್ ಆಗೋದು ಹೆಚ್ಚಿರುತ್ತೆ. ಸೊ ಅದರಲ್ಲಿ 88% ಏನಿದೆ ಆ ಆಕ್ಸಿಡೆಂಟ್ಸಲ್ಲಿ 88% ಆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ. ಅಂದರೆ ಆಕ್ಸಿಡೆಂಟ್ ಸೈಟಿಂದ ಹಾಸ್ಪಿಟಲ್ಗೆ ಏನು ಟ್ರಾವೆಲ್ ಮಾಡ್ತಾರೆ ಆ ಒಂದು ಪೀರಿಯಡಲ್ಲೇನೇ 88% ಅಷ್ಟು ಫೆಟಾಲಿಟೀಸ್ ಅಂದರೆ ಮರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ. ಸೊ ಈ ಆಕ್ಸಿಡೆಂಟ್ ಸೈಟಲ್ಲಿ ಇಮಿಡಿಯೇಟ್ ಫಸ್ಟ್ ಕೇರನ್ನು ಕೊಟ್ಟು ಆ ಒಂದು ಪೇಷಂಟ್ನ ಸ್ಟೆಬಿಲೈಸ್ ಮಾಡಿದ್ರೆ ಹಾಸ್ಪಿಟಲ್ಗೆ ಟ್ರಾವೆಲ್ ಮಾಡೋವರೆಗೂ ಅವರ ಜೀವಕ್ಕೆ ಯಾವುದೇ ರೀತಿಯಾದ ಒಂದು ಅಪಾಯ ಇರೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇದೆ, ಈ ಪ್ರೋಗ್ರಾಮನ್ನು ಆಸ್ಟರ್ ಗ್ರೂಪ್ ಆಫ್ ಕಂಪನೀಸ್ ಆಸ್ಟರ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಏನಿದೆ ಅದು ಕಂಡಕ್ಟ್ ಮಾಡ್ತಾಯಿದೆ. ಇದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಎಕ್ಸಾಮ್ಗೆ ಅಂತಂದರೆ, ಎಕ್ಸಾಂಪಲ್ಸಲ್ಲಿ ನಾವು ಇದನ್ನು ಕೊಡ್ಬೋದಾಗುತ್ತೆ. ಅಂದರೆ ಯಾವ ರೀತಿಯಾಗಿ ಪ್ರೈವೇಟ್ ಗ್ರೂಪ್ಸ್ ಈ ಆಕ್ಸಿಡೆಂಟ್ಸ್ಗೆ ಇರ್ಬೋದು, ಇಲ್ಲಾಂದರೆ ಹೆಲ್ತ್ಗೆ ಯಾವ ರೀತಿಯಾಗಿ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ ಆಗಿ ಇದನ್ನು ತಗೋಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಲಕ್ಕುಂಡಿಸ್ ಏನ್ಷಿಯಂಟ್ ರೆಲಿಕ್ಸ್ ಗೆಟ್ ಅ ನ್ಯೂ ಲೀಸ್ ಆಫ್ ಲೈಫ್. ನಿನ್ನೆ ಏನಾಗಿದೆ ಅಂತಂದರೆ, ಸ್ಟೇಟ್ ಟೂರಿಸಮ್ ಡಿಪಾರ್ಟ್ಮೆಂಟ್ ಏನಿದೆ, ಟೂರಿಸಮ್ ಡಿಪಾರ್ಟ್ಮೆಂಟ್ ಜೊತೆಗೆ ಆರ್ಕಿಯಾಲಜಿ ಮ್ಯೂಸಿಯಮ್ಸು ಮತ್ತು ಹೆರಿಟೇಜ್ ಡಿಪಾರ್ಟ್ಮೆಂಟ್ ಇಷ್ಟು ಸೇರಿ ಲಕ್ಕುಂಡಿ ಏನಿದೆ, ಗದಗದಲ್ಲಿರುವಂತಹ ಲಕ್ಕುಂಡಿ ಪ್ಲೇಸ್ ಏನಿದೆ, ಈ ಲಕ್ಕುಂಡಿಯಲ್ಲಿ ಯಾವುದೇ ರೀತಿಯಾದ ಒಂದು ಆರ್ಟಿಫ್ಯಾಕ್ಟ್ಸ್ ಇರ್ಬೋದು, ಅಂದರೆ ಪುರಾತನ
ಯಾವುದೇ ರೀತಿಯಾದ ಒಂದು ರೆಲಿಕ್ಸ್ ಇದ್ರೂ ಕೂಡ ಅದನ್ನೆಲ್ಲ ಸೇವ್ ಮಾಡಿ ಒಂದು ಮ್ಯೂಸಿಯಂ ಆಗಿ ಟರ್ನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಯಾಕೆ ಲಕ್ಕುಂಡಿಯನ್ನು ತಗೊಂಡಿದ್ದಾರೆ ಅಂತಂದರೆ, ಲಕ್ಕುಂಡಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಆಗಿದೆ. 10th ಸೆಂಚುರಿಯಿಂದನೂ ಇದು ಎಕ್ಸಿಸ್ಟ್ ಆಗಿದೆ ಒಂದು, ಮತ್ತು ಆಗ್ಲಿನದು ಅರ್ಬನ್ ಸೆಂಟರ್ ಆಗಿತ್ತು. ಅಂದರೆ ಈ ಮಿಂಟಿಂಗ್ ಕಾಯಿನ್ಗಳನ್ನು ಏನು ಪ್ರಿಂಟ್ ಮಾಡ್ತಾರೆ, ಮುದ್ರಣ ಇದೇನು ಹೇಳ್ತೀವಿ, ಆ ಒಂದು ಮಿಂಟಿಂಗ್ ಇಂಡಸ್ಟ್ರಿ ಕೂಡ ಲಕ್ಕುಂಡಿಯಲ್ಲಿ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಮಗೆ ಲಕ್ಕುಂಡಿ ಇಂಪಾರ್ಟೆಂಟ್ ಪ್ಲೇಸ್ ಆಗುತ್ತೆ. ಮತ್ತು ಈ ಒಂದು ಏನು ಪ್ರಾಜೆಕ್ಟ್ ತೊಗೊಂಡಿದ್ದಾರೆ ಇದನ್ನು ಏನು ಹೇಳಿದ್ದಾರೆ ಅಂತಂದರೆ, ಈಗ ಕೆಲವು ಏನಾಗುತ್ತೆ ಅಂತಂದರೆ, ನಾವು ಒಂದು ಹಳೆಯ ಹಳ್ಳಿಗಳಿಗೆ ಹೋದರೆ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ರೀತಿಯಾದ ರೆಲಿಕ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಪುರಾತನ ವಸ್ತುಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಆ ಒಂದು ವಸ್ತುಗಳನ್ನು ಕೂಡ ಡೊನೇಟ್ ಮಾಡಿ ಅಂತ ಕೂಡ ಇಲ್ಲಿ ಕೇಳ್ಕೊಂಡಿದ್ದಾರೆ. ಇದು ನಮಗೆ ಏನಕ್ಕೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಲಕ್ಕುಂಡಿ ಪ್ಲೇಸ್ ನ್ಯೂಸಲ್ಲಿ ಇರೋದ್ರಿಂದ ನಾವು ಇದನ್ನು ನೋಡ್ತೀವಿ. ಇದು ಏನು ಅನ್ನೋದು 10th ಸೆಂಚುರಿಯಲ್ಲಿ ಇದು ಅರ್ಬನ್ ಸೆಂಟರು ಏನಕ್ಕೆ ಯೂಸ್ ಮಾಡ್ತಾರೆ, ಅಂದರೆ ಏನಕ್ಕೆ ಅದು ಫೇಮಸ್ ಆಗಿತ್ತು ಅಂತಂದರೆ, ಕಾಯಿನ್ಸ್ ಮಿಂಟಿಂಗ್ ಇರ್ಬೋದು, ಒಟ್ಟಲ್ಲಿ ಮಿಂಟಿಂಗ್ ಆಪ್ರೇಷನ್ಸ್ ಏನಿದೆ ಇದಕ್ಕೆ ಲಕ್ಕುಂಡಿ ಫೇಮಸ್ ಆಗಿತ್ತು. ಮತ್ತು ಏನಾದ್ರು ಈ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರೆ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ, ಸ್ಟೇಟ್ ಟೂರಿಸಮ್ ಡಿಪಾರ್ಟ್ಮೆಂಟ್, ಆರ್ಕಿಯಾಲಜಿ ಮ್ಯೂಸಿಯಮ್ಸ್ ಮತ್ತು ಹೆರಿಟೇಜ್ ಡಿಪಾರ್ಟ್ಮೆಂಟ್. ಇಷ್ಟು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗೋದು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾಸ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗ್ ನೀಡ್ಸ್ ಆ್ಯಂಡ್ ರಿಯಾಲಿಟಿ. ಈಗಾಗಲೇ ಭಾರತದ ಒಂದು ಅರ್ಬನ್ ಸೆಂಟರ್ಸ್ ಏನಿದೆ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ 40% ಆಫ್ ದ ಪಾಪ್ಯುಲೇಷನ್ ಈಗಾಗಲೇ ಇದೆ. ಸೊ ಇದೇನಾಗುತ್ತೆ ಮತ್ತೆ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ ಇನ್ ಕಮಿಂಗ್ ಡಿಕೇಡ್ಸ್. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಈ 40% ಏನಿದೆ ಇದು ಮತ್ತಷ್ಟು ಹೆಚ್ಚಾಗುತ್ತೆ, ಬಿಕಾಸ್ ಎಲ್ಲರೂ ಮೈಗ್ರೇಟ್ ಆಗ್ತಾ ಇರೋದು, ಮೈಗ್ರೇಷನ್ ಪ್ಯಾಟರ್ನನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ. ಆದರೆ ಈ ಒಂದು ಮೈಗ್ರೇಷನ್ ಪ್ಯಾಟರ್ನನ್ನು ಕನ್ಸಿಡರ್ ಮಾಡಿಕೊಂಡು ವರ್ಲ್ಡ್ ಬ್ಯಾಂಕ್ ತನ್ನ ಒಂದು ರಿಪೋರ್ಟಲ್ಲಿ ಏನು ಹೇಳಿದೆ ಅಂತಂದರೆ, ಇಂಡಿಯಾ ತನ್ನ ಒಂದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ನೀಡ್ಸನ್ನು ಮೀಟ್ ಮಾಡಬೇಕು ಅಂತಂದರೆ, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ನೀಡ್ಸನ್ನು ಮೀಟ್ ಮಾಡಬೇಕು ಅಂದರೆ ಅಪ್ರಾಕ್ಸಿಮೇಟಾಗಿ 76 lakh crores ಬೇಕಾಗುತ್ತೆ ಬೈ 2036 ಅಷ್ಟರಲ್ಲಿ 76 lakh crore ಬೇಕು ಅಂತ ಹೇಳ್ತಾ ಇದೆ. ಇದು ಏನು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೇಳೋದು. ಬಟ್ ಆಟ್ ಪ್ರೆಸೆಂಟ್ ಇಂಡಿಯಾ ಸ್ಪೆಂಡ್ ಮಾಡ್ತಾ ಇರೋದು ಕೇವಲ 1.3 lakh crores ಅಂತ, ಅಪ್ರಾಕ್ಸಿಮೇಟ್ಲಿ 1.5 ಅಂತಲೇ ನಾವು ತೊಗೊಂಡ್ರು ಕೂಡ. ಸೊ ಇಟ್ ಈಸ್ ವೆರಿ ಲೆಸ್. 76 lakhs crore 1.3 ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡೋಕ್ಕೆ ಯಾವ ರೀತಿಯಾದ ಒಂದು ಫೈನಾನ್ಸಿಂಗ್ ನೀಡ್ಸನ್ನು ಯಾವ ರೀತಿಯಾಗಿ ಅಕ್ಯುಮುಲೇಟ್ ಮಾಡ್ಕೋಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿ ಏನು ಇಶ್ಯೂ ಇದೆ, ಫೈನಾನ್ಸಿಂಗ್ಗೆ ಏನು ಇಶ್ಯೂ ಇದೆ ಅನ್ನೋದನ್ನು ನಾವು ನೋಡೋಣ. ತದನಂತರ ಯಾವ ರೀತಿಯಾಗಿ ರಿಫಾರ್ಮ್ಸನ್ನು ನಾವು ಕೈಗೊಂಡ್ರೆ ಈ ಒಂದು ಫಿನಾನ್ಸಿಂಗ್ ಇಶ್ಯೂ ಏನಿದೆ ಅದು ಸಾಲ್ವ್ ಆಗ್ಬೋದು, ಒಂದು ಮಟ್ಟಕ್ಕೆ ಸಾಲ್ವ್ ಆಗ್ಬೋದು ಅನ್ನೋದನ್ನು ಕೂಡ ನಾವು ಇವತ್ತು ನೋಡೋಣ. ಮೊದಲಿಗೆ ಇಶ್ಯೂಸನ್ನು ನೋಡೋಣ. ಸೊ ಮೊದಲನೇ ಇಶ್ಯೂ ಏನು ಅಂತಂದರೆ ಮುನಿಸಿಪಾಲ್ ಫೈನಾನ್ಸಸ್. ಸೊ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂದಿದ ತಕ್ಷಣ ನಮಗೆ ನೆನಪಾಗಬೇಕೇನೋ ಮುನ್ಸಿಪಾಲಿಟೀಸ್ ಬರುತ್ತೆ ಅಂತ. ಸೊ ಮುನಿಸಿಪಾಲಿಟೀಸ್ ಅಂತಂದರೆ ಅರ್ಬನ್ ಲೋಕಲ್ ಬಾಡೀಸ್. ಅರ್ಬನ್ ಲೋಕಲ್ ಬಾಡೀಸ್ಗೆ ನಮಗೆಲ್ಲ ಗೊತ್ತಿರೋ ಹಾಗೇನೆ, ಅರ್ಬನ್ ಅಂತಲೇ ಅಲ್ಲ, ಲೋಕಲ್ ಬಾಡೀಸ್ಗೆ ನಮಗೆಲ್ಲ ಗೊತ್ತಿರೋ ಹಾಗೇನೆ ಓನ್ ರೆವೆನ್ಯೂ ಏನಿದೆ, ಈ ಓನ್ ರೆವೆನ್ಯೂ ಬಹಳ ಕಡಿಮೆನೇ ಇದೆ ಅಲ್ವಾ. ಸೊ ಇದರ ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನು ಅಂತಂದರೆ ಗ್ರ್ಯಾಂಟ್ಸ್ ಒಂದು, ಇಲ್ಲ ಅಂತಂದರೆ ಟ್ಯಾಕ್ಸ್ ರೆವೆನ್ಯೂ ಇರ್ಬೋದು, ಇಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಏನು ಟ್ರಾನ್ಸ್ಫರ್ ಮಾಡುತ್ತೆ ಅದರಿಂದನೇ ಬರೋದು. ಸೊ ಈ ಸ್ಟೇಟ್ ಮತ್ತು ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ, ಓನ್ ರೆವೆನ್ಯೂ ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಕಡಿಮೆ ಇರೋದ್ರಿಂದ ಪ್ಲಸ್ ಡಿಕ್ಲೈನ್ ಕೂಡ ಆಗ್ತಾಯಿದೆ, ಇನ್ನಷ್ಟು ಡಿಕ್ಲೈನ್ ಆಗ್ತದೆ. ಈ ಗ್ರ್ಯಾಂಟ್ಸ್ ಮತ್ತು ಟ್ರಾನ್ಸ್ಫರ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೂ ಕೂಡ ಈ ಓನ್ ರೆವೆನ್ಯೂ ಯಾವಾಗ ಡಿಕ್ರೀಸ್ ಆಗುತ್ತೆ, ಓವರಾಲ್ ಮುನ್ಸಿಪಲ್ ಫೈನಾನ್ಸಸ್ ಕೂಡ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಯಾಕೆಂದರೆ ಮುನ್ಸಿಪಾಲಿಟೀಸ್ಗೆ ತನ್ನ ಒಂದು ಓನ್ ಡಿಸಿಷನನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಫೈನಾನ್ಸಸ್ ಇರೋದಿಲ್ಲ. ಫೈನಾನ್ಸಸ್ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಅಂತಂದರೆ ಡಿಸಿಷನ್ಗೂ ಕೂಡ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗೇ ಬರುತ್ತೆ. ಸೊ ಹೀಗಾಗಿ ಮೊದಲೇ ಇಶ್ಯೂ ಬಂದು ಫೈನಾನ್ಸಸ್. ಮತ್ತು ಎರಡನೇ ಇಶ್ಯೂ ಏನು ಅಂತಂದರೆ ಕಲೆಕ್ಷನ್ ಇನ್ಎಫಿಷಿಯನ್ಸೀಸ್. ಸೊ ಈಗ ಓನ್ ರೆವೆನ್ಯೂಸ್ ಇದೆ, ಬಟ್ ಹಲವಾರು ಬಾರಿ ಏನಾಗುತ್ತೆ ಸರಿಯಾಗಿ ಕಲೆಕ್ಟ್ ಮಾಡಲ್ಲ. ಎಕ್ಸಾಂಪಲ್ ಬೆಂಗಳೂರಲ್ಲೇ ನಾವು ತೊಗೊಂಡ್ರು ಕೂಡ ಇಟ್ಸ್ ಓನ್ಲಿ 5 to 20% ಅಷ್ಟೇನೇ ಕಲೆಕ್ಟ್ ಮಾಡ್ತಾ ಇರೋದು. ಟ್ಯಾಕ್ಸ್ ಏನಿದೆ, ಪೊಟೆನ್ಷಿಯಲ್ ಟ್ಯಾಕ್ಸ್ ರೆವೆನ್ಯೂ ಏನಿದೆ ಅದರಲ್ಲಿ ಕೇವಲ 5 to 20% ಅಷ್ಟೇ ಕಲೆಕ್ಟ್ ಆಗ್ತಾ ಇರೋದು. ಸೊ ಕಲೆಕ್ಷನ್ ಏನಿದೆ, ಟ್ಯಾಕ್ಸ್ ಕಲೆಕ್ಷನ್ ಅದು ಇನ್ಎಫಿಷಿಯೆಂಟಾಗಿ ನಡೀತಾ ಇದೆ. ಸೊ ಯಾವಾಗ ಈ ಟ್ಯಾಕ್ಸ್ ಕಲೆಕ್ಷನ್ ಇನ್ಎಫಿಷಿಯೆಂಟಾಗಿ ಆಗುತ್ತೆ ಆಗ ಆಬ್ವಿಯಸ್ ಆಗಿ ಫೈನಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ಈ ಓನ್ ರೆವೆನ್ಯೂ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಕಲೆಕ್ಷನ್ ಇನ್ಎಫಿಷಿಯನ್ಸೀಸು ಸೆಕೆಂಡ್ ಇಶ್ಯೂ. ಮತ್ತು ಥರ್ಡ್ ಇಶ್ಯೂ ಏನು ಅಂತಂದರೆ ಕಾಸ್ಟ್ ರಿಕವರಿ ಫಾರ್ ಸರ್ವಿಸಸ್. ಈಗ ಯಾವುದೇ ಒಂದು ಸರ್ವಿಸಸನ್ನು ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾಸ್ಟ್ ರಿಕವರಿ ಏನಿದೆ ಆ ಒಂದು ರೇಟ್ ಕೂಡ ಬಹಳ ಕಡಿಮೆ ಇದೆ. ಅದರಿಂದ ಏನಾಗ್ತದೆ ಅಂದರೆ ಹೆಚ್ಚಿನ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ, ಬಟ್ ಇನ್ಕಮ್ ಏನಿದೆ ಇನ್ಕಮ್ ಕಡಿಮೆ ಇದೆ. ಸೊ ಇದರಿಂದ ಕೂಡ ಫೈನಾನ್ಸಸ್ ಪ್ರಾಬ್ಲಮ್.
ಮತ್ತು ನೆಕ್ಸ್ಟ್ ಬಂದು ಲೋ ಅಬ್ಸಾರ್ಪ್ಟಿವ್ ಕೆಪಾಸಿಟಿ. ಓಕೆನಾ, ಇದೇನು ಹೇಳುತ್ತೆ ಲೋ ಅಬ್ಸಾರ್ಪ್ಟಿವ್ ಕೆಪಾಸಿಟಿ ಅಂತಂದರೆ ಏನು? ಈಗ ಗ್ರ್ಯಾಂಟ್ಸ್ ಹೇಳಿದೆ ಮತ್ತು ಏನು ಟ್ರಾನ್ಸ್ಫರ್ಸ್ ಕೊಡ್ತಾರೆ ಅಂದರೆ ಈಗ ಸ್ಟೇಟ್ ಫಿನಾನ್ಸ್ ಕಮಿಷನ್ ಇರ್ಬೋದು, ಇಲ್ಲಾಂದರೆ ನಾರ್ಮಲ್ ಸೆಂಟ್ರಲ್ ಫಿನಾನ್ಸ್ ಕಮಿಷನ್ ಏನಿದೆ, ಈ ಕಮಿಷನ್ಸ್ ಎಲ್ಲನೂ ಇಂತಿಷ್ಟು ಟ್ರಾನ್ಸ್ಫರ್ ಅಂತ ಅಂದ್ಬಿಟ್ಟು ಲೋಕಲ್ ಬಾಡೀಸ್ಗೆ ಕೊಡ್ತಾರೆ. ಸೊ ಆ ಲೋಕಲ್ ಬಾಡೀಸಲ್ಲಿ ಸುಮಾರು 23% ಅಷ್ಟು ಏನಿದೆ, 23% ಅನ್ಸ್ಪೆಂಟ್ ಆಗುತ್ತೆ ಪ್ರತಿ ವರ್ಷ. 23% ಅನ್ಸ್ಪೆಂಟ್ ಏನು ಗ್ರ್ಯಾಂಡ್ಸ್ ಏನಿರುತ್ತೆ ಅದನ್ನು ನಾವು ನೋಡ್ತೀವಿ. ಸೊ ಯಾವಾಗ ಇದು ಅನ್ಸ್ಪೆಂಟ್ ಅಂತಂದರೆ 23% ಅಂದರೆ ವೆನ್ ಇಟ್ ಕಮ್ಸ್ ಟು ಫಿನಾನ್ಸಸ್ ಆಫ್ ಸ್ಟೇಟ್ ಅಂತಂದಾಗ ಅದು ಇಟ್ ಬಿಕಮ್ಸ್ ಹ್ಯೂಜ್. ಆ ಅಮೌಂಟ್ ಏನಿದೆ ಅದು ತುಂಬ ಹೆಚ್ಚಾಗಿರುತ್ತೆ. ಸೊ ಅದರಲ್ಲಿ 23% ಅಂತ ಅಂದಾಗ ಆ 23%ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ನೀಡ್ಸ್ ಏನಿದೆ ಅದನ್ನು ಕೂಡ ಇಲ್ಲಿ ಸಾಲ್ವ್ ಮಾಡ್ಬೋದಾಗುತ್ತೆ. ಬಟ್ ಅದು ಆಗ್ತಾ ಇಲ್ಲ, ಅದು ಒಂದು ಪ್ರಾಬ್ಲಮ್. ಮತ್ತು 5ನೇ ಪ್ರಾಬ್ಲಮ್ ಏನು ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಏನಿದೆ, ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಕೂಡ ಡಿಕ್ಲೈನ್ ಆಗ್ತಾ ಇದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಯಾಕೆ ಹೇಳ್ತೀವಿ ಅಂದರೆ ಯಾಕೆ ರೆಕಮೆಂಡ್ ಮಾಡ್ತಾರೆ ಅಂತಂದರೆ ಬಿಕಾಸ್ ಸ್ಟೇಟ್ ಮೇಲೆ ಬರ್ಡನ್ ಹೆಚ್ಚಿರೋದಿಲ್ಲ. ಅಂದರೆ ಮ್ಯಾನೇಜ್ಮೆಂಟ್ ಇರ್ಬೋದು, ಇಲ್ಲ ಬಿಲ್ಡಿಂಗ್ ಇರ್ಬೋದು, ಇದೆಲ್ಲದ್ರದ್ದು ಒಂದು ಸ್ಟ್ರೆಸ್ ಏನಿರುತ್ತೆ ಅಥವಾ ಒಂದು ಸ್ಟ್ರೇನ್ ಏನಿರುತ್ತೆ, ಆ ಸ್ಟ್ರೇನ್ ಬಂದು ಸ್ಟೇಟ್ ಮೇಲೆ ಇರೋದಿಲ್ಲ. ಹಾಗಾಗಿ PPP ಮಾಡೆಲನ್ನು ಯೂಶಲಾಗಿ ರೆಕಮೆಂಡ್ ಮಾಡ್ತಾರೆ. ಬಟ್ ಈ PPP ಮಾಡೆಲ್ ಏನಿದೆ ಇದು ಡಿಕ್ಲೈನ್ ಆಗ್ತಾ ಇರೋ ಕಾರಣ ಎಲ್ಲ ಬರ್ಡನ್ ಕೂಡ ಸ್ಟೇಟ್ಸ್ ಮೇಲೆ ಬರ್ತಾ ಇದೆ. ಅದು ಕೂಡ ಒಂದು ಇಶ್ಯೂ ಅಂತ ಇಲ್ಲಿ ಹೇಳ್ಬೋದು. ಹಾಗಾದರೆ ಈ ಇಶ್ಯೂಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು? ಮೊದಲಿಗೆ ಇಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ ಅಂತಂದರೆ 2 ರೀತಿಯಾದ ಇದಿಟ್ಕೊಳ್ಳಿ. ಒಂದು ಲಾಂಗ್ ಟರ್ಮ್ ಅಪ್ರೋಚು, ಒಂದು ಶಾರ್ಟ್ ಟರ್ಮ್ ಅಥವಾ ಮೀಡಿಯಮ್ ಟರ್ಮ್ ಏನು ಹೇಳ್ತೀವಿ ಇದು. ಸೊ ಒಂದು ಲಾಂಗ್ ಟರ್ಮ್, ಒಂದು ಮೀಡಿಯಮ್ ಟರ್ಮ್ ಅಪ್ರೋಚ್. ಸೊ ಲಾಂಗ್ ಟರ್ಮಲ್ಲಿ ಏನು ಮಾಡ್ಬೋದು? ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತಂದರೆ ಬೇಸಿಕ್ ಆ ಒಂದು ಮುನ್ಸಿಪಾಲಿಟಿ ಏನಿದೆ ಅದರ ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸನ್ನು ಕಂಡಕ್ಟ್ ಮಾಡ್ಬೋದು ಫಸ್ಟು. ಮತ್ತು ಸೆಕೆಂಡ್ ಒನ್ ಏನು ಅಂತಂದರೆ ಸ್ಟೇಟ್ ಫಿನಾನ್ಸ್ ಕಮಿಷನ್ಸ್ ಏನಿದೆ ಇದನ್ನು ಸ್ಟ್ರೆಂಥನ್ ಮಾಡೋದಿರ್ಬೋದು. ಮತ್ತು ಥರ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಸ್ಟ್ರಾಂಗ್ ಮಾಡೋದಿರ್ಬೋದು. ಮುನ್ಸಿಪಲ್ ಗವರ್ಮೆಂಟ್ಸನ್ನು ಎಂಪವರ್ ಮಾಡ್ಬೋದು, ಅಂದರೆ ಇಲ್ಲಿ ಏನು ಓನ್ ರೆವೆನ್ಯೂ ಏನಿದೆ ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡೋದಿರ್ಬೋದು. ಇದೆಲ್ಲ ಲಾಂಗ್ ಟರ್ಮ್. ಬಿಕಾಸ್ ಇಮಿಡಿಯೇಟಾಗಿ ಆಗಲಿ ಇಲ್ಲಾಂದರೆ 1-2-3 ಇಯರ್ಸಲ್ಲಿ ಆಗಲಿ ಇದನ್ನ ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಒಂದು 10-15 ಇಯರ್ಸ್ ಆದ್ರೂ ಈ ಒಂದು ಚೇಂಜಸ್ಗೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದೆಲ್ಲ ಲಾಂಗ್ ಟರ್ಮ್ ಮೆಷರ್ಸ್ ಆಯಿತು. ಸೊ ಮೀಡಿಯಮ್ ಟರ್ಮಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಒಂದು ಒಂದಷ್ಟು ಪ್ರಾಜೆಕ್ಟ್ಸ್ಗಳನ್ನು ಇಮಿಡಿಯೇಟಾಗಿ ಡೆವಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಹೈ ಪವರ್ಡ್ ಎಕ್ಸ್ಪರ್ಟ್ ಕಮಿಟಿ ಮತ್ತು 12th ಪ್ಲಾನಿಂಗ್ ವರ್ಕಿಂಗ್ ಗ್ರೂಪ್ ಏನು ಮಾಡಿದೆ ಅಂತಂದರೆ ಅಪ್ರಾಕ್ಸಿಮೇಟಾಗಿ ಒಂದು 70 lakh crore ಫಿನಾನ್ಸಿಂಗ್ ನೀಡ್ಸನ್ನು ಏನು ಫುಲ್ಫಿಲ್ ಮಾಡುವಂತಹ ಪ್ರಾಜೆಕ್ಟ್ಸ್ಗಳನ್ನು ಅದು ಲಿಸ್ಟ್ ಮಾಡಿದೆ ಓವರ್ ನೆಕ್ಸ್ಟ್ 20 years. ಸೊ ಅದರಲ್ಲಿ ಅಪ್ರಾಕ್ಸಿಮೇಟ್ ಒಂದು 15% ಬಂದು PPPಯಿಂದ ಬರೋಂಗೆ ನಾವು ನೋಡ್ಕೋಬೇಕು. ಇದು ಫಸ್ಟ್ ಇದು ಅಂದರೆ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಈಗಲೇ ಡಿಸೈಡ್ ಮಾಡಿ ಯಾವ ರೀತಿಯಾದ ಒಂದು ಫಿನಾನ್ಸಿಂಗ್ ಅದಕ್ಕೆ ಅಗತ್ಯವಿದೆ, ಎಷ್ಟು ಅಂದರೆ ಯಾವ ಪ್ರಾಜೆಕ್ಟಿಗೆ ಎಷ್ಟು ಫಿನಾನ್ಸಿಂಗನ್ನು ಕೊಡಬೇಕು ಇದನ್ನೆಲ್ಲ ಡಿಸೈಡ್ ಮಾಡಬೇಕು. ಸೊ ದಿಸ್ ಇಸ್ ಮೀಡಿಯಮ್ ಟರ್ಮ್. ಸೊ ನೆಕ್ಸ್ಟ್ 5 to 10 yearsಲ್ಲಿ ಈ ಒಂದು ಪ್ಲಾನನ್ನು ನಾವು ಇದು ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಏನು ಅಂತಂದರೆ ಪ್ರಾಜೆಕ್ಟ್ ಪ್ರಿಪರೇಷನ್ ಏನಿದೆ ಅದು ಮತ್ತು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎರಡನ್ನೂ ಸೆಪ್ರೇಟ್ ಮಾಡಬೇಕು. ಇವಾಗ ಎರಡನ್ನೂ ನಾವು ಕಂಬೈನ್ ಮಾಡಿದ್ರೆ ಪ್ರಾಜೆಕ್ಟ್ ಪ್ರಿಪ್ರೇಷನ್ ಜೊತೆಗೆ ಫೈನಾನ್ಸ್ ಅಂತ ಅಂದರೆ ನಮಗೆ ಒಂದು ಕಡೆ ಬರ್ಡನ್ನು ಹೆಚ್ಚಾಗುತ್ತೆ. ಬೀಟ್ ಮ್ಯಾನ್ ಪವರಿಂದ ಹಿಡಿದು ಫಿನಾನ್ಷಿಯಲ್ವರೆಗೂ ಎಲ್ಲ ಬರ್ಡನ್ನು ಕೂಡ ಹೆಚ್ಚಾಗುತ್ತೆ. ಸೊ ಅದಕ್ಕೆ ಎರಡು ಸೆಪ್ರೇಟ್ ಇದೆ. ಒಂದು ಕಡೆ ಪ್ರಾಜೆಕ್ಟ್ ಬಗ್ಗೆ ಪ್ರಿಪರೇಷನ್ ಬೇರೆ ಇರಬೇಕು ಮತ್ತು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನಿದೆ ಅದಕ್ಕೆ ಬೇಕಾಗಿರುವಂಥದ್ದು ಅದನ್ನು ಕೂಡ ಬೇರೆ ಮಾಡಬೇಕು ಅನ್ನೋದು ಮತ್ತೊಂದು ಸಜೆಷನ್. ಮತ್ತು ಮೂರನೇದೇನು ಅಂತಂದರೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಪ್ರಾಜೆಕ್ಟ್ಸಲ್ಲಿ. ಸೊ ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅರ್ಬನ್ ಸರ್ವಿಸ್ ಡೆಲಿವರೀಸ್ ಏನಿದೆ ಅಂದರೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಇದೆಲ್ಲ ಇದೆಲ್ಲ ಇನ್ನು ಔಟ್ಡೇಟೆಡ್ ಪ್ರಾಕ್ಟೀಸಸನ್ನು ಅವ್ರು ಫಾಲೋ ಮಾಡ್ತಿದ್ದಾರೆ. ಸೊ ಯಾವಾಗ ಈ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಬಳಸ್ಕೊತೀವಿ ಆಗ ಒಂದು ಪಬ್ಲಿಕ್ ಸರ್ವಿಸಸ್ ಏನಿದೆ ಅದರ ಆಪರೇಷನ್ ಮತ್ತಷ್ಟು ಎನ್ಹ್ಯಾನ್ಸ್ ಆಗುತ್ತೆ. ಯಾವಾಗ ಆಪರೇಷನ್ಸ್ ಎನ್ಹ್ಯಾನ್ಸ್ ಆಗುತ್ತೆ ಅದರ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಎಫೆಕ್ಟಿವ್ನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತು ಕ್ಯಾಪ್ಚರ್ ಲ್ಯಾಂಡ್ ವ್ಯಾಲ್ಯೂ ಇನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್. ಟ್ರಾನ್ಸ್ಪೋರ್ಟಲ್ಲಿ ಈಗ ಬಹಳಷ್ಟು ಏನಂತೀವಿ ಕೆಪಾಸಿಟಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ಸ್ ಮೇಲೆ ಅಂದರೆ ಈಗ ಮೆಟ್ರೋ ಇರ್ಬೋದು ಅಥವಾ ಯುನೀಕ್ ರೈಲ್ ಪ್ರಾಜೆಕ್ಟ್ಸ್ ಇರ್ಬೋದು ಇವುಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಮತ್ತೊಂದು ಸಜೆಷನ್ ಆಗಿದೆ. ಸೊ ಒಟ್ಟಾರೆಯಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಕೇವಲ ಗವರ್ನಮೆಂಟ್ ಮೇಲೆ ಡಿಪೆಂಡ್ ಆದರೆ ಆಗೋದಿಲ್ಲ. ಸೊ ಇಟ್ ಶುಡ್ ಬಿ ಗವರ್ನಮೆಂಟ್ ಪ್ಲಸ್ ಪ್ರೈವೇಟ್ ಪ್ಲೇಯರ್ಸ್ ಹೂ ಶುಡ್ ಬಿ ಕಾಂಟ್ರಿಬ್ಯೂಟಿಂಗ್ ಟು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. ಸೊ ವಿಚ್ ಇನ್ ಟರ್ನ್ ಲೀಡ್ಸ್ ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇಷ್ಟು ಈ ಆರ್ಟಿಕಲ್ನ ಒಂದು ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ.
ಕ್ಲೈಮೇಟ್ ಡೀಲ್ ಅ ಮಿಯರ್ ಇಲ್ಯೂಷನ್ ಸೇಸ್ ಇಂಡಿಯಾ. ನಮಗೆಲ್ಲ ಗೊತ್ತಿರೋ ಹಾಗೇನೆ COP29 ನಡೀತಾ ಇತ್ತು, ವಿಚ್ ಕನ್ಕ್ಲೂಡೆಡ್ ಯೆಸ್ಟರ್ಡೇ. ಅದು ಎಲ್ಲಿ ಬಾಕುವಲ್ಲಿ ನಡೀತಾ ಇತ್ತು. ಸೊ ಇದರ ಒಂದು ಮುಖ್ಯ ಗೋಲ್ ಏನಿತ್ತು ಅಂದರೆ NCQG ಒಂದಿತ್ತು, ಮತ್ತೊಂದು ಕಾರ್ಬನ್ ಮಾರ್ಕೆಟ್ಸ್ ಬಗ್ಗೆ ಒಂದಿತ್ತು, ಮತ್ತು ಇನ್ನೊಂದು ಕ್ಲೈಮೇಟ್ ಫೈನಾನ್ಸಿಂಗ್ ಬಗ್ಗೆ ಇತ್ತು. ಸೊ ಈ ಹಿಂದೆ ನಾವು ಕಾರ್ಬನ್ ಮಾರ್ಕೆಟ್ಸ್ ಬಗ್ಗೆ ನೋಡಿದ್ವಿ. ಕ್ಲೈಮೇಟ್ ಫೈನಾನ್ಸಿಂಗ್ ಬಗ್ಗೆ ಅಂದರೆ ಒಂದು ಕಾಂಕ್ರೀಟ್ ಐಡಿಯಾ ಅಂತ ನಾನು ಹೇಳೋಕ್ಕೆ ಆಗಲ್ಲ ಇದನ್ನ, ಬಟ್ ದೇ ಹ್ಯಾವ್ ರೀಚ್ ಟು ಸಮ್ ಕನ್ಕ್ಲೂಷನ್ ವಿಚ್ ಸಮ್ ಕಂಟ್ರೀಸ್ ಆರ್ ಅಪೋಸಿಂಗ್ ಇನ್ಕ್ಲೂಡಿಂಗ್ ಇಂಡಿಯಾ. ಏನಾಗಿದೆ ಅಂತಂದರೆ ಫಾರ್ ನಾವು ಈ ಏನು ಕ್ಲೈಮೇಟ್ ಫೈನಾನ್ಸಿಂಗ್ ಇದೆ ಮತ್ತು NCQG ಏನಿದೆ ಇದನ್ನು ಒಂದು ರೀತಿಯಾಗಿ ಎಷ್ಟು ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ $1.3 trillion ಪರ್ ಇಯರ್ ಬೈ 2035 ಅನ್ನೋದು ಆ್ಯಕ್ಚುಲ್ ಆಗಿ ಇದ್ದಿದ್ದು ಏಮ್. ಬಟ್ ಈಗ ಡೆವಲಪ್ಡ್ ಕಂಟ್ರೀಸ್ ಏನು ಮಾಡಿದ್ದಾರೆ, ಕೇವಲ $300 billion ಅಷ್ಟು ಪರ್ ಇಯರ್ ಅಂತ ಅಂದ್ಬಿಟ್ಟು ಒಂದು ಬೇಸ್ ಫಿಗರನ್ನು ಫಿಕ್ಸ್ ಮಾಡಿದ್ದಾರೆ. ಬಟ್ ಈ $300 billion $1.3 trillion ಎಲ್ಲಿದೆ, $300 billion ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಇದನ್ನು ಡೆವಲಪಿಂಗ್ ಕಂಟ್ರೀಸ್ ಹಲವಾರು ಇದನ್ನು ಇದು ಮಾಡಿಕೊಂಡ್ರೆ ಡೆವಲಪ್ಡ್ ಕಂಟ್ರೀಸು ಆ್ಯಕ್ಚುಲ್ ಆಗಿ ಅದನ್ನು ಏನಂತೀವಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಡೆವಲಪಿಂಗ್ ಕಂಟ್ರೀಸ್ ಏನಿದೆ, ಈ ಡೆವಲಪಿಂಗ್ ಕಂಟ್ರೀಸ್ ಆರ್ ಅಪೋಸಿಂಗ್ ದಿಸ್. ಫಾರ್ ಎಕ್ಸಾಂಪಲ್ ಇಂಡಿಯಾ ಕೂಡ ಅಪೋಸ್ ಮಾಡಿದೆ ಇದನ್ನ, ನೈಜೀರಿಯಾ, ಬೊಲಿವಿಯಾ, ಕ್ಯೂಬಾ ಎಲ್ಲ. ಯಾಕೆ ಅಂತ ಅಂದರೆ ಈ ಡಿಸಿಷನ್ ಏನು ತೊಗೊಂಡಿದ್ದಾರೆ ಇದನ್ನ ಬರೀ ಡೆವಲಪ್ಡ್ ಕಂಟ್ರೀಸ್ ತಮ್ಮ ಒಂದು ಒಳಿತನ ಗಮನದಲ್ಲಿ ಇಟ್ಕೊಂಡು ತೊಗೊಂಡಿದ್ದಾರೆ. ಡಿಸ್ಕಸ್ ಮಾಡಿಲ್ಲ, ಸಫಿಷಿಯೆಂಟ್ ಡಿಸ್ಕಷನ್ಸ್ ಈ ಡಿಸಿಷನ್ ಮೇಲೆ ಆಗಿಲ್ಲ ಅನ್ನೋದನ್ನು ಭಾರತ, ನೈಜೀರಿಯಾ, ಬೊಲಿವಿಯಾ ಎಲ್ಲ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮತ್ತು NCQG ಏನಿದೆ ಇದರ ಮೇಲೆ ಕೂಡ ಯಾವುದೇ ಒಂದು ಡಿಸಿಷನನ್ನು ರೀಚ್ ಆಗೋಕ್ಕೆ ಆಗಿಲ್ಲ. ಸೊ ಯಾವುದೇ ಒಂದು ಗೋಲನ್ನು ಡಿಕ್ಲೇರ್ ಮಾಡ್ತೀವಿ, ಅದು ಇನ್ ಸಚ್ ಅ ಹ್ಯೂಜ್ ಫೋರಮ್ ಅಂತ ಅಂದಾಗ ಎಲ್ಲ ಕಂಟ್ರಿಗಳ ಒಪಿನಿಯನ್ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಇಲ್ಲಿ ಆಗಿರೋ ಒಂದು ವಿಷಯ ಏನಿದೆ, ಇದರಿಂದ ಹಲವಾರು ಕಂಟ್ರಿಗಳು ಒಂದು ಟ್ರಸ್ಟ್ ಇಶ್ಯೂ ಇಲ್ಲಿ ರೈಸ್ ಆಗಿರೋದನ್ನ ನಾವು ನೋಡ್ಬೋದಾಗತ್ತೆ. ಸೊ ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಅಂದರೆ ಆ್ಯಕ್ಚುಯಲ್ ಇದ್ದಿದ್ದು ಇಷ್ಟನ್ನ ಅಂದರೆ $1.3 trillion ಮೊಬಿಲೈಸ್ ಮಾಡಬೇಕು ಅಂತ ಇದ್ದಿದ್ದು ಏಮು. ಬಟ್ ಡಿಸಿಷನ್ ಬಂದಿದ್ದು $300 billion ಡಿಸಿಷನ್ ಬಂದಿದೆ. ಆ್ಯಂಡ್ ಇಂಡಿಯಾ ಇಸ್ ಅಪೋಸಿಂಗ್ ಇಟ್ ಅನ್ನೋದು ನಮಗೆ ತಿಳಿದಿರಬೇಕಾಗತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ವೈ ಹ್ಯಾಸ್ ಗೌತಮ್ ಅದಾನಿ ಬೀನ್ ಇಂಡಿಕ್ಟೆಡ್? ನಾವೆಲ್ಲ ನೋಡಿದ್ದೀವಿ, ಅಂದರೆ ನ್ಯೂಸಲ್ಲಿ ಬಹಳ ಇದು ಬರ್ತಾ ಇದೆ. ಏನಾಗಿದೆ ಅಂತ ಅಂದರೆ USA ಒಂದು ಫೆಡ್ರಲ್ ಲಾಸ್ ಏನಿದೆ ಅದರ ಪ್ರಕಾರ ಗೌತಮ್ ಅದಾನಿಯ ಫರ್ಮ್ ಏನಿದೆ, ಅಂದರೆ ಅದಾನಿ ಇಂಡಸ್ಟ್ರೀಸ್ ಏನಿದೆ, ಈ ಇಂಡಸ್ಟ್ರೀಸ್ ಫ್ರಾಡನ್ನು ಕಮಿಟ್ ಮಾಡಿದೆ. ಸೊ ಏನೇನು ಅಕ್ಯುಸೇಷನ್ಸ್ ಇದೆ ಅಂತಾರೆ. ಮೊದಲಿಗೆ ಅದಾನಿ ಗ್ರೂಪ್ಸ್ ಏನಿದೆ ಇದು ಬ್ರೈಬರಿ, ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಬ್ರೈಬರಿ ಮೇಲೆ ಬ್ರೈಬರಿ ಇದರಲ್ಲಿ ಅಕ್ಯೂಸ್ ಆಗಿದೆ. ಅಂದರೆ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಒಂದು ಪ್ರಾಜೆಕ್ಟನ್ನು ತನ್ನದಾಗಿಸ್ಕೊಳ್ಳೋದಕ್ಕೋಸ್ಕರ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಕೋಟಿ ಲಂಚನ ಕೊಟ್ಟಿದ್ದಾರೆ ಅನ್ನೋದು ಒಂದು ಮೊದಲನೇ ಅಕ್ಯೂಸೇಷನ್ ಆಗಿದೆ. ಎರಡನೇದಾಗಿ ತನ್ನ ಒಂದು ಸ್ಟಾಕ್ಸ್ ಇಂದ ಇದನ್ನು ಏರುಪೇರು ಮಾಡಿದೆ ಅನ್ನೋದು ಎರಡನೇದು. ಮತ್ತು ಮೂರನೇದು ಏನಕ್ಕೆ USA ಇದನ್ನು ಮಾಡಿದ್ದಾರೆ ಅಂದರೆ US ಇನ್ವೆಸ್ಟರ್ಸ್ ಇದ್ದಾರೆ ಅದಾನಿ ಗ್ರೂಪಲ್ಲಿ. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ US ಇನ್ವೆಸ್ಟರ್ಸ್ಗೆ ಸರಿಗೆ ಹೇಳಿಲ್ಲ. ಸೊ ಇವರಿಗೆ ಯಾವುದೇ ರೀತಿಯಾದ ಒಂದು ನಾಲೆಡ್ಜ್ ಇರಲಿಲ್ಲ ಇಲ್ಲಿ ಏನು ನಡೀತಾ ಇದೆ ಅನ್ನೋದ್ರಿಂದ USA ಇನ್ವಾಲ್ವ್ ಆಗಿದೆ. ಎಲ್ಲದರ ಜೊತೆ ಏನಾಗಿದೆ ಅಂತಂದರೆ ಈ ಅದಾನಿಯ ಇಂಡಸ್ಟ್ರೀಸ್ನ ಕೆಲವು ಏನು ವರ್ಕರ್ಸ್ ಇದ್ದಾರೆ, ಅಂದರೆ ಕೆಲವು ಎಂಪ್ಲಾಯೀಸ್ ಯಾರಿದ್ದಾರೆ, ಅವರು ಈ ಏನು ಇನ್ವೆಸ್ಟಿಗೇಷನ್ ಇದೆ ಇನ್ವೆಸ್ಟಿಗೇಷನ್ಗೆ ಸರಿಗೆ ಕೋಆಪರೇಟ್ ಮಾಡಿಲ್ಲ, ಇನ್ವೆಸ್ಟಿಗೇಷನ್ನ ಅಬ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಚಾರ್ಜಸ್ನ ಕೂಡ USA ಹೇಳಿದೆ. ಸೊ ಈ 4 ಚಾರ್ಜಸ್ ಸದ್ಯಕ್ಕೆ ಅದಾನಿ ಗ್ರೂಪ್ ಅವ್ರ ಮೇಲೆ ಇದೆ. ಸೊ ಏನು ಚಾರ್ಜಸ್ ಏನಕ್ಕೆ ಇದಾಯಿತು ಅಂತ ಅಂದರೆ, ಅದಾನಿ ಗ್ರೂಪ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಸೋಲಾರ್ ಪ್ರಾಜೆಕ್ಟನ್ನು ತೊಗೊಳೋದಕ್ಕೆಗೋಸ್ಕರ, ಸೋಲಾರ್ ಪವರ್ ಪ್ರಾಜೆಕ್ಟ್ಸನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೋಸ್ಕರ ಹಲವಾರು ಸ್ಟೇಟ್ಸ್ಗಳಲ್ಲಿ, ಆಂಧ್ರ ಪ್ರದೇಶ್ ಇರ್ಬೋದು, ಒಡಿಶಾ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಇನ್ನು ಹಲವಾರು ಸ್ಟೇಟ್ಸ್ಗಳಲ್ಲಿದ್ದಂತಹ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಲಂಚನ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಲಂಚನ ಕೊಟ್ಟು ಕೂಡ ಈ ಲಂಚ ಏನು ಕೊಟ್ಟಿದ್ದಾರೆ ಇದನ್ನು ತಮ್ಮ ಒಂದು ಫೋನ್ಗಳಲ್ಲಿ ಇರ್ಬೋದು, ಇಲ್ಲಾಂದರೆ ವಾಟ್ಸಾಪ್ ಮೂಲಕ ಇರ್ಬೋದು, ಇಲ್ಲ ಪ್ರೆಸೆಂಟೇಷನ್ಸ್ ಮೂಲಕ ಇರ್ಬೋದು, ಇವುಗಳ ಮೂಲಕ ಈ ಒಂದು ಬ್ರೈಬ್ಸ್ನ ಟ್ರ್ಯಾಕ್ ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ಎವಿಡೆನ್ಸ್ ಸಿಕ್ಕಿದೆ. ಇದು ಒಂದು. ಮತ್ತು ಏನಾಗಿದೆ ಅಂದರೆ ಇಷ್ಟು ಬ್ರೈಬ್ಸ್ ಕೊಟ್ಟು, ಇಷ್ಟು ಲಂಚವನ್ನು ಕೊಟ್ಟು ಕೂಡ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಆ ಒಂದು ಪ್ರಾಜೆಕ್ಟ್ಸ್ ಏನಿದೆ, ಈ ಪ್ರಾಜೆಕ್ಟ್ಸು ಅದಾನಿ ಗ್ರೂಪ್ ಅವ್ರಿಗೆ ಆಗಲಿಲ್ಲ. ಅಂದರೆ ಈ ಸೆಕಿ ಏನಿದೆ, ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ, ಈ ಸೆಕಿ ಏನಿದೆ ಇದು ಪವರ್ ಸಪ್ಲೈ ಅಗ್ರಿಮೆಂಟ್ಸನ್ನು ಇದಕ್ಕೆ ಅಂದರೆ ಅದಾನಿ ಗ್ರೂಪ್ಸ್ ಜೊತೆ ಮಾಡೋಕ್ಕೆ ಆಗಲಿಲ್ಲ.
ಸೊ ಇದರಿಂದ ಪ್ರಾಬ್ಲಮ್ ಆಯಿತು ಅವ್ರಿಗೆ. ಆ ಒಂದು ನಿಟ್ಟಿನಲ್ಲಿ ಈ ಬ್ರೈಬರಿ ಕೇಸ್ ಲೈಟ್ಗೆ ಬಂತು ಅಂತ ನಾವು ತಿಳ್ಕೊಬೇಕು. ಇಲ್ಲಿ ಒಂದು ಕಡೆ ಅವರು ಗವರ್ನಮೆಂಟ್ಗೆ ಇದು ಮಾಡಿದ್ರೆ, ಐ ಮೀನ್ ಮೋಸ ಮಾಡೋಕ್ಕೆ ಹೋದರೆ ಅಥವಾ ಲಂಚ ಕೊಟ್ಟು ಈ ಒಂದು ಕೆಲಸಗಳನ್ನು ಮಾಡಿದ್ರೆ, ಮತ್ತೊಂದು ಕಡೆ ಇದು ಸಿವಿಲ್ ಲಾ ಸೂಟ್ ಆಗೋನು ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ US ಅಲ್ಲಿ. ಯಾಕೆ ಅಂತಂದರೆ ಇದು ಫ್ರಾಡರಿ ಸ್ಕೀಮ್, ಈ ಬ್ರೈಬರಿ ಸ್ಕೀಮ್ ಏನಿದೆ ಇದು ಫ್ರಾಡ್ ಸ್ಕೀಮ್ ಆಗಿದೆ. ಸೊ ಇದರಿಂದ ಹಲವಾರು ಜನರಿಗೆ ಇದರಿಂದ ಲಾಸ್ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಿವಿಲ್ ಲಾ ಸೂಟ್ ಕೂಡ ಫೈಲ್ ಮಾಡಿದ್ದಾರೆ. ಸೊ ಹಾಗಾದರೆ ಮುಂದೆ ಏನಾಗುತ್ತೆ ಅಂತ ಅಂದರೆ, ಈಗ ಏನು ಕೋರ್ಟ್ಗೆ ಹೋಗುತ್ತೆ, ಯು ಎಸ್ ಪ್ರಾಸಿಕ್ಯೂಟರ್ಸ್ ಏನಿದ್ದಾರೆ ಇವರು ಅದಾನಿ ಗ್ರೂಪ್ಸನ್ನು ಪ್ರಾಪರ್ಟೀಸನ್ನು ನಾವು ಕಾನ್ಫಿಸ್ಕೇಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಇದು US ಅವರು. ಸೊ ಈಗ ಜಡ್ಜ್ ಏನು ಮಾಡ್ತಾರೆ ಅಂತಂದರೆ, ಅದಾನಿ ಗ್ರೂಪ್ಸ್ ಯಾರ್ಯಾರ ಮೇಲೆ ಈ ಕೇಸ್ ಫೈಲ್ ಆಗಿದೆ ಅವ್ರನ್ನ ಕರೆದು ಜಡ್ಜ್ ಕೇಳ್ತಾರೆ, ಏನಂತ ಕೇಳ್ತಾರೆ, ಇಫ್ ದೇ ಆರ್ ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತ ಅಂದರೆ ನೆಕ್ಸ್ಟ್ ಬೇಲ್ ಏನಿದೆ ಅದರದ್ದು ನೆಕ್ಸ್ಟ್ ಟ್ರಯಲ್ಸ್ ಏನಿದೆ ಅದಕ್ಕೆ ಹೋಗ್ತಾರೆ. ಇಲ್ಲ ಅಂದರೆ ದೇರ್ ಇಸ್ ಅನದರ್ ಪಾಸಿಬಿಲಿಟಿ ವೇರ್ US ಅಫಿಷಿಯಲ್ಸ್ ಜೊತೆ ಅಕಸ್ಮಾತ್ ಯಾರು ಈ ಅದಾನಿ ಗ್ರೂಪ್ ಏನಾದರೂ ಇದು ಮಾಡ್ಕೊಂತು ಅಂತಂದರೆ ದರ್ ಇಸ್ ಅ ಪಾಸಿಬಿಲಿಟಿ ದಟ್ ಈ ಎಂಟೈರ್ ಇಂಡಿಕ್ಮೆಂಟ್ ಏನಿದೆ ಇದನ್ನೇ ಕೂಡ ಕ್ಯಾನ್ಸಲ್ ಮಾಡುವಂಥ ಪಾಸಿಬಿಲಿಟಿ ಕೂಡ ಇದೆ ಫ್ಯೂಚರಲ್ಲಿ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಆಗಿರೋದ್ರಿಂದ ಏನಾಗಿದೆ, ಒಂದು ಕಡೆ ಅದಾನಿ ಸ್ಟಾಕ್ಸ್ ಏನಿದೆ, ಶೇರ್ ಪ್ರೈಸ್ ಏನಿದೆ ಅದು ಬಿದ್ದಿದೆ. ಮತ್ತೊಂದು ಕಡೆ ಯಾವ ಕಂಪನಿಗಳು ಅದಾನಿ ಜೊತೆ ಟೈಅಪ್ಸನ್ನು ಮಾಡ್ಕೊಂಡಿತ್ತು ಅಥವಾ ಹೊಸ ಒಂದು ಅಗ್ರಿಮೆಂಟ್ಸನ್ನು ಮಾಡ್ಕೊಂಡಿತ್ತು ಇದೆಲ್ಲನೂ ಕೂಡ ಕ್ಯಾನ್ಸಲ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಕಿನ್ಯನ್ ಎನರ್ಜಿ ಮಿನಿಸ್ಟ್ರಿ ಒಂದು ಡೀಲನ್ನು ಅದಾನಿ ಗ್ರೂಪ್ ಜೊತೆ ಮಾಡಿತ್ತು. ಸೊ ಅದನ್ನು ಕೂಡ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.